ಸಂಕ್ಷಿಪ್ತ ಮೂಲ ರಾಮಕಥಾ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮೊದಲನೆಯ ಅಧ್ಯಾಯ. ಸುರಪುರವೆಂಬ ಅಗ್ರಹಾರದಲ್ಲಿ ಆಚಾರಶೀಲನಾದ ಕೇಶವ ಭಟ್ಟನೆಂಬ ಒಬ್ಬ ಬಡ ಬ್ರಾಹ್ಮಣನು ತನಗೆ ಎಷ್ಟು ಕಷ್ಟಗಳು ಬಂದಾಗ್ಯೂ ಧರ್ಮ ಮಾರ್ಗವನ್ನು ಬಿಡದೆ ತನ್ನ ಇಷ್ಟದ ದೇವನಾದ ಶ್ರೀರಾಮನನ್ನು ಪೂಜಿಸಿ ಅತಿಥಿಗಳನ್ನು ಸತ್ಕರಿಸುತ್ತಾ ತನ್ನ ಸಂಸಾರದೊಂದಿಗೆ ಸುಖನಾಗಿದ್ದ. ಹೀಗಿರುವಲ್ಲಿ ಭಗವಂತನು ಇವನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ವೃದ್ಧ ಬ್ರಾಹ್ಮಣನಂತೆ ಮಧ್ಯಾಹ್ನ ಇವರ ಮನೆಗೆ ಬಂದು ಆಹಾರವನ್ನು ಕೇಳಿದನು. ಆಗ ಸರ್ವರ ಭೋಜನವೂ ಮುಗಿದಿತ್ತು. ಮೊಮ್ಮಗಳು ಆಟಕ್ಕೆ ಹೋಗಿದ್ದರಿಂದ ಅವಳ ಪಾಲಿನ ಅನ್ನ ಮಾತ್ರ ಇತ್ತು. ಕೇಶವ ಭಟ್ಟನು ಅದನ್ನು ತಂದು ಕೊಡುವನೆಂದು ಹೇಳಿ ಒಳಗೆ ಹೋಗಿ ನೋಡಲು ಅಲ್ಲಿ ಅನ್ನ ಇರೋದಿಲ್ಲ. ನನ್ನ ಅಪರಾಧವನ್ನು ಮನ್ನಿಸಿ ಎನ್ನಲು ಆ ಬ್ರಾಹ್ಮಣನು ಸ್ವಲ್ಪ ನೀರನ್ನಾದರೂ ಕೊಡು ಎಂದು ಕೇಳಿದಾಗ ಇದನ್ನು ಕೇಳಿ ಹೆಂಡತಿಯನ್ನು ಕುರಿತು ಸ್ವಲ್ಪ ನೀರನ್ನು ಆ ಬ್ರಾಹ್ಮಣನಿಗೆ ಕೊಡಲು ಹೇಳಿದನು. ಹೀನ ಬುದ್ಧಿಯುಳ್ಳ ಆಕೆ ನೀರನ್ನು ತರುವವರೆಗೆ ಆ ಕಷ್ಟ ಗೊತ್ತು, ನೀರು ಇಲ್ಲ ಎಂದು ಮಾತನ್ನು ಹೇಳಿ ತಾನು ರಾತ್ರಿ ಕುಡಿಯುವ ನೀರನ್ನು ಕೊಡು ನನಗೆ ಅಂತ ರಾತ್ರಿಗೆ ಬೇಡ ಎಂದು ಅದಕ್ಕೆ ಅವಳು 1 ಲೋಟ ನೀರನ್ನು ತಂದು ಕೊಟ್ಳು. ವೃದ್ಧ ಬ್ರಾಹ್ಮಣನು ಇವರ ಕಷ್ಟದಿಂದ ಕಂಡು ಇವರ ಭಕ್ತಿಗೆ ಮೆಚ್ಚಿ ಇವನಿಗೆ ಶ್ರೀರಾಮ ಕಥಾ ಮತ್ತು ಶ್ರೀರಾಮ ಪೂಜಾ ಕ್ರಮವನ್ನು ತಿಳಿಸಿದನು. ಪ್ರತಿ ಶನಿವಾರವೂ ಫಲಪುಷ್ಪಗಳನ್ನು ತಂದು ಧೂಪ ದೀಪ ಗಂಧಾದಿಗಳಿಂದ ಪೂಜಿಸಿ ನೈವೇದ್ಯಕ್ಕೆ ಗೋಧಿ ಅಥವಾ ಅಕ್ಕಿ ಹಿಟ್ಟು ತುಪ್ಪ ಇವುಗಳನ್ನೆಲ್ಲ ಬೆರೆಸಿಟ್ಟು ಮಂಗಳಾರತಿಯಾದ ನಂತರ ತಾನು ಮನೆಯವರು ಭುಜಿಸಬೇಕು. ಹೀಗೆ ಮಾಡುವುದರಿಂದ ಸಕಲ ಕಷ್ಟಗಳು ನಾಶವಾಗಿ ಸುಖ ಸಂಪತ್ತುಗಳು ದೊರೆಯುವುದೆಂದು ಹೇಳಿ ಅದೃಶ್ಯನಾದನು. ಆತನ ಉಪದೇಶದಂತೆ ಭಕ್ತಿಯಿಂದ ಶ್ರೀರಾಮನನ್ನು ಪೂಜಿಸಿ ಆತನ ಕೃಪೆಯಿಂದ ಸಕಲ ಐಶ್ವರ್ಯವನ್ನು ಪಡೆದು ಒಂದು ದಿನ ಕೇಶವ ಭಟ್ಟರು ಹೆಂಡತಿಯನ್ನು ಕಾಶಿ ಯಾತ್ರೆಗೆ ಕರೆದನು. ಆಕೆಯು ಐಶ್ವರ್ಯದಿಂದ ಆಸೆಯಿಂದ ಯಾತ್ರೆಯನ್ನು ತಿರಸ್ಕರಿಸಿದಳು. ಆದರೆ ಆ ಬ್ರಾಹ್ಮಣನು ಮಗನನ್ನು ಕರೆದು ಶ್ರೀರಾಮ ಪೂಜೆಯನ್ನು ತಪ್ಪದೆ ನಡೆಸಲು ಹೇಳಿ ಕಾಶಿ ಯಾತ್ರೆಗೆ ಹೊರಟು ಹೋದನು. ಇದು ಮೊದಲನೇ ಅಧ್ಯಾಯ. ಮುಂದಿನ ವಾರ 2ನೇ ಅಧ್ಯಾಯದ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.